ಕನ್ನಡದಲ್ಲಿ ಲವ್ ಮಾಕ್ಟೇಲ್ 3 ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಕಲೆಕ್ಷನ್ ವೈಸ್ ಕೂಡ ಒಳ್ಳೆ ರಿಪೋರ್ಟ್ ಇದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ ನಮಗೆ. ಧುರಂಧರ್ ಎದುರುಗಡೆ ಬಂದು ಗಟ್ಟಿಯಾಗಿ ನಿಂತು ಈ ಸಿನಿಮಾ ಒಂದು ಒಳ್ಳೆ ಓಟವನ್ನು ಕಂಡುಕೊಂಡಿರುವಂಥದ್ದು, ಒಂದು ಹೆಮ್ಮೆ ಪಡುವಂಥ ಸಿನಿಮಾ ಅಂಥೇಳಿ ಒಳ್ಳೆ ಪಾಸಿಟಿವ್ ಮಾತುಗಳಿದೆ, ರಿವ್ಯೂ ಕೂಡ ಇದೆ. ಸೊ ಈ ಥರದ ಸಂದರ್ಭದಲ್ಲಿ ಕೃತಿ ಚೌರ್ಯ ಒಂದು ಆರೋಪ ಈ ಸಿನಿಮಾದ ನಿರ್ದೇಶಕರ ಮೇಲೆ, ನಾಯಕ ನಟ ಡಾರ್ಲಿಂಗ್ ಕೃಷ್ಣ ಅವ್ರ ಮೇಲೆ ಇರುವಂಥದ್ದು. ಸೊ ಜೊತೆಗಿದ್ದಂತಹ ಗೆಳೆಯರೇ ಅಂದರೆ 2022, 23 ಟೈಮಲ್ಲಿ ಈ ಕತೆ ಹೇಳಿದ್ರು. ಈ ಕಥೆಯ ಪ್ರಮುಖ ವಿಷಯ ಏನಿತ್ತು ಅಂತಂದರೆ ಲಾಯರ್ ಪಾತ್ರ. ಸೊ ಅದು ಸೆಕೆಂಡ್ ಹಾಫಲ್ಲಿ ಪಾರ್ಟ್ 3 ಅಂದರೆ ಲವ್ ಮಾಕ್ಟೇಲ್ 3ದಲ್ಲಿ ಬಂದಿದೆ ಅಂಥೇಳಿ ನಿರ್ಮಾಪಕ, ನಿರ್ದೇಶಕ ಗುರು ದೇಶಪಾಂಡೆ ಅವರು ಅದನ್ನು ಕ್ಲೇಮ್ ಮಾಡ್ತಾರೆ. ಸೊ ಕತೆ ಬರೆದಂತಹ ಅಥವಾ ಆ ಲೈನ್ ಹೇಳಿದಂಥ ರೈಟರ್ ಅಥವಾ ಡೈರೆಕ್ಟರ್ ರಾಘವೇಂದ್ರ ನಾಯಕ್ ಅವರು ಕೂಡ ಹೇಳ್ತಾರೆ. ಇದರಲ್ಲಿ ಏನಪ್ಪ ಅಂದರೆ ಮೂಲ ಎಳೆ ಅನ್ನೋಕ್ಕಿಂತ ಆ ಸ್ಟ್ರಕ್ಚರ್ ಏನಿದೆ ಹಾಗೆ ಇದೆ, ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ಇದೆ. ಸೊ ಇದು ನಮ್ಮದೇ ಕತೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ. ಅಂದರೆ ಲವ್ ಮಾಕ್ಟೇಲ್ 3ಯ ಸೆಕೆಂಡ್ ಹಾಫ್ ಏನಿದೆ ಅದು ನಮ್ಮ ಕತೆಗೆ ತುಂಬ ಹತ್ತಿರ ಇದೆ ಅಂಥೇಳಿ ಗುರು ದೇಶಪಾಂಡೆ ಅವ್ರು ಹೇಳ್ತಾರೆ. ಕೂತ್ಕೊಂಡು ಮಾತಾಡೋಣ ಅಂಥೇಳಿ ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಕೂಡ ಹೇಳಿದ್ದಾರೆ ಅನ್ನುವಂಥದ್ದನ್ನು ಮಾಧ್ಯಮಗಳ ಮೂಲಕ ವಿಷಯ ಗೊತ್ತಾಗುತ್ತೆ. ಅದನ್ನು ಮಾಧ್ಯಮಗಳ ಮೂಲಕವೇ ಗುರು ದೇಶಪಾಂಡೆ ಅವರು ಹೇಳ್ಕೊಂಡಿರುವಂಥದ್ದು. ಇವತ್ತು ಅಂದರೆ ಮಾರ್ಚ್ 25ನೇ ತಾರೀಕು ಬೆಳಗ್ಗೆ 10 ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಅವರು. ಸಿನಿಮಾದ ಕತೆ ನಮ್ಮದು, ಈ ಕಥೆಯನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿ ಕ್ಯಾರೆಕ್ಟರ್ಗಳನ್ನು ತಂದು ನಮ್ಮ ಪಾರ್ಟ್ 2 ಏನಿತ್ತು ಅದರ ಮುಂದುವರೆದ ಭಾಗ ಇಲ್ಲಿ ನಾವು ಮುಂದುವರಿಸಿರುವಂಥದ್ದು. ಸೊ ಇದು ಕೊನೆಯ ಭಾಗ ಅಂಥೇಳಿ ನಾವೆಲ್ಲ ಅನೌನ್ಸ್ ಮಾಡಿದ್ದೀವಿ. ಸೊ ಹೀಗಿದ್ದಾಗ ಇದು ನಮ್ಮ ಕತೆ, ಯಾವುದೇ ಥರದ ಕೊಡುವು ತಗೊಳ್ಳೋ ವ್ಯವಹಾರನಿಲ್ಲ, ಡಿಸ್ಕಷನ್ ಮಾಡುವಂಥದ್ದೇನಿಲ್ಲ ಅಂಥೇಳಿ ಡಾರ್ಲಿಂಗ್ ಕೃಷ್ಣ ಕೂಡ ಹೇಳ್ತಾರೆ. ಮಿಲನ ನಾಗರಾಜ್ ಕೂಡ ಇದೇ ಅರ್ಥದಲ್ಲಿ ಮಾತಾಡ್ತಾರೆ, ಕತೆ ನಮ್ಮದು. ಸೊ ತಮ್ಮ ಸಿನಿಮಾನ ಪ್ರಚಾರ ಮಾಡಲಿಕ್ಕೆ ನಮ್ಮನ್ನ ಯಾಕೆ ನಮ್ಮ ಸಿನಿಮಾದ ಏನಿದೆ ಪ್ರಚಾರ ಅಥವಾ ಅದೊಂದು ಬಜ್ ಅದನ್ನ ಯಾಕೆ ಬಳಸ್ಕೋತೀರಾ, ನಮ್ಮ ಹೆಸರು ಯಾಕೆ ಕೆಡಿಸ್ತೀರಾ ಅಂತೇಳಿ ಅವ್ರು ಹೇಳ್ತಾರೆ. ಅಂದರೆ ಈ ಸಿನಿಮಾ ಬಂದ ತಕ್ಷಣವೇ ಗುರು ದೇಶಪಾಂಡೆ ಅವರು ಮತ್ತು ರೈಟರ್ ರಾಘವೇಂದ್ರ ನಾಯಕ್ ಅವರು ನೋಡಿದ್ದಾರೆ. ನೋಡಾದ್ಮೇಲೆ ಅವ್ರಿಗೆ ಅನ್ಸೋಕ್ಕೆ ಶುರುವಾಗಿದೆ, ಈ ಸಿನಿಮಾದ ಮೂಲ ಆಶಯ ಏನಿತ್ತು ಸೆಕೆಂಡ್ ಹಾಫಲ್ಲಿ, ಸೊ ಅದು ನಮ್ಮದೇನೆ, ಅದನ್ನು ಬೇರೆ ಥರ ಹೇಳುವಂಥ ಅಂದರೆ ಬೇರೆ ಬ್ಯಾಕ್ಗ್ರೌಂಡಲ್ಲಿ ಹೇಳುವಂಥ ಕೆಲಸ ಆಗಿದೆ. ಸೊ ಡೈಲಾಗ್ ನಮ್ಮದಲ್ಲ, ಆಮೇಲೆ ಸ್ಕ್ರೀನ್ ಪ್ಲೇ ನಮ್ಮದಿಲ್ಲ, ಆದರೆ ಅದೇ ಮೂಲ ಏನಪ್ಪ ಕಥೆಯ ಮೂಲ ಅಂಥೇಳಿ ಅನ್ನೋ ಅರ್ಥದಲ್ಲಿ ಅವರು ಮಾಧ್ಯಮಗಳ ಮೂಲಕ ಇಬ್ಬರು ಹೇಳಿರುವಂಥದ್ದು. ಸೊ ಇದಕ್ಕೆ ಏನಪ್ಪ ಅಂದರೆ ಡಾರ್ಲಿಂಗ್ ಕೃಷ್ಣ ಹೇಳ್ತಾರೆ, ಕೋರ್ಟ್ ಅನ್ನುವಂಥ ಕಾನ್ಸೆಪ್ಟ್ ಏನು ಬರುತ್ತೆ ಸೆಕೆಂಡ್ ಹಾಫಲ್ಲಿ, ಅದನ್ನೇನಾದರೂ ನೀವು ಪೇಟೆಂಟ್ ಮಾಡಿದಿರಾ ಅನ್ನೋ ಅರ್ಥದಲ್ಲಿ ಕೇಳ್ತಾರೆ. ಅಂದರೆ ಸೊ ಯಾರು ಬೇಕಾದರೂ ಈ ಕೋರ್ಟ್ ವಿಷಯಕ್ಕೆ ಬಂದಾಗ ಅದನ್ನು ಮಾಡ್ಕೋಬೋದು ಅನ್ನೋ ಅರ್ಥದಲ್ಲಿ ಹೇಳುವಂಥದ್ದು ಡಾರ್ಲಿಂಗ್ ಕೃಷ್ಣ ಅವರ ರಿಯಾಕ್ಷನ್. ಸೊ ಈ ಥರ ಇದ್ದಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಅವರು ಡಾರ್ಲಿಂಗ್ ಕೃಷ್ಣ. ಸೊ ರೌಡಿಸಮ್ ಸಿನಿಮಾಗಳು, ಒಂದು ರೌಡಿ ಸತ್ತು ಹೋಗ್ತಾನೆ ಕೊನೆಗೆ, ಇಲ್ಲ ಒಳ್ಳೆಯವನಾಗ್ತಾನೆ. ಈ ರೌಡಿಸಮ್ ಕಥೆನ ಇಷ್ಟೇ ಹೇಳ್ಬೋದಲ್ವ ನಾವು. ಸೊ ಹಾಗೆ ಒಂದಷ್ಟೇ ಕಥೆಗಳಿದೆ, ಅದನ್ನೇ ನಾವು ಬೇರೆ ಬೇರೆ ಥರ ಹೇಳ್ತಾನೆ ಹೋಗ್ತೀವಿ. ಸೊ ಲವ್ ಮಾಕ್ಟೇಲ್ 3 ವಿಚಾರದಲ್ಲಿ ಕತೆ ನಮ್ಮದೇ. ಸೊ ನಾವೇ ಇದ್ರ ಮೇಲೆ ಕಷ್ಟಪಟ್ಟು ಕೆಲಸ ಮಾಡಿ ಈ ಕಥೆನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಈ ಒಂದು ಮಾತು ಅಥವಾ ಈ ಒಂದು ವಿವಾದ ಅಥವಾ ಈ ಒಂದು ಕಾಂಟ್ರವರ್ಸಿ ಯಾವ ಹಂತಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಸದ್ಯಕ್ಕಂತರೂ ಧುರಂಧರ್ ನಡುವೆ ಈ ಒಂದು ಚಿತ್ರ ತನ್ನದೇ ಆದ ರೀತಿಯಲ್ಲಿ ಓಡ್ತಾ ಇದೆ. ಹಾಗೇನೆ ಅದರ ಜೊತೆಗೆ ಇದೊಂದು ಸೇರ್ಕೊಂಡಿರುವಂಥದ್ದು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.